ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು ಕೂಡ ನಿಮ್ಗೆ ಸುಮಾರು ಹಳೆ KSIC ಸೀರೆಗಳಿಂದ ಸುಮಾರು 25 ವರ್ಷ ಹಿಂದೆ KSIC ಸೀರೆಗಳು ಯಾವ್ಯಾವ ತರ ಬರ್ತಿತ್ತು, ಹಾಗೆ ಬರ್ತಾ ಬರ್ತಾ ಈಗ ರೀಸೆಂಟ್ ಆಗಿ ಯಾವ್ಯಾವ ತರ KSIC ಸೀರೆಗಳು ಬಂದಿದೆ ಅನ್ನೋ ಒಂದು ಕಲೆಕ್ಷನ್ಸ್ಗಳು, ತುಂಬಾ ಕಲೆಕ್ಷನ್ ಅಂದ್ರೆ ಒಂದು ಮಿನಿ ಶೋರೂಮ್ ಅಂತ ಹೇಳ್ಬೋದು. ಆ ತರ ಸೀರೆಗಳು ನಮ್ಮ ಅತ್ತೆ ಹತ್ರ ಇತ್ತು. ಹಾಗಾಗಿ ನಮ್ಮ ಹತ್ರ ನಾನು ನಿಮ್ಗೆ ತೋರಿಸಿರೋದು ತುಂಬಾ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರುವಂತಹ ಸೀರೆಗಳನ್ನ ಮಾತ್ರ ತೋರಿಸಿದೆ. ಹಿಂದೆ 25-30 ವರ್ಷಗಳ ಹಿಂದಿನ ಸೀರೆ ಕೂಡ ಇವತ್ತಿಗೂ ಅದು ತುಂಬಾ ಹೊಸದಾಗಿದೆ, ತುಂಬಾ ಹರಿದೋಗಿರೋದಾಗ್ಲಿ ಆ ತರದ್ದೆಲ್ಲ ಏನೂ ಆಗಿಲ್ಲ. ಇದ್ರ ಜೊತೆ ನಿಮ್ಗೆ ಅವಾಗ ಎಷ್ಟು ಕಾಸ್ಟ್ ಅಲ್ಲಿ ಈ ಸೀರೆಗಳನ್ನ ಪರ್ಚೇಸ್ ಮಾಡಿದ್ರು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೇನೆ. ಫಸ್ಟ್ ನಾನು ನಿಮ್ಗೆ ತೋರಿಸಿರೋದು ಈಗ ನನ್ನ ಕೈಯಲ್ಲಿ ಸುಮಾರು 7 ರಿಂದ 8, 20 ರಿಂದ 25 ವರ್ಷದ ಹಿಂದಿನ ಸೀರೆಗಳನ್ನ ಇಟ್ಕೊಂಡಿದ್ದೀನಿ. ಅಂಡ್ ಇದ್ರದೆಲ್ಲ ಕಾಸ್ಟ್ ನಮ್ಗೆ ಇವಾಗ ನೋಡಿದ್ರೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಈಗ ಎಲ್ಲ ಸ್ಟಾರ್ಟಿಂಗ್ಗೆ 16-17 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಹಿಂದಿನ ಸೀರೆಗಳು ಅಂದ್ರೆ 1000-2000ಕ್ಕೆ ನಾವು ಹೇಗೆ ಈಗ ಆರ್ಡಿನರಿ ಸೀರೆಗಳನ್ನ ಪರ್ಚೇಸ್ ಮಾಡ್ತೀವೋ ಆ ತರ KSIC ಸೀರೆಗಳು ಕೂಡ ಇತ್ತು. ಸೊ ನಿಮಗೆ ಒಂದೊಂದೇ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಯಾವುದೇ ಒಂದು ಜರಿ ಕಪ್ಪಾಗಿರೋದಾಗ್ಲಿ ಇದೆಲ್ಲ ಏನೂ ಆಗಿಲ್ಲ. ಸೊ ಜರಿ ತುಂಬಾನೇ ಗೋಲ್ಡ್ ಹೇಗೆ ಇರುತ್ತೋ ಅದೇ ತರಾನೇ ಇದೆ. ಈ ಎಲ್ಲಾ ಸೀರೆಗಳು ಯಾವುದೇ ಒಂದು ಮೈಸೂರು ಸಿಲ್ಕ್ ಕ್ರೇಪ್ ಆಗಿರ್ಬೋದು ಅಥವಾ ಇಮಿಟೇಷನ್ ಆಗಿರ್ಬೋದು ಯಾವುದೂ ಅಲ್ಲ. ಇದರ ಡಿಫ್ರೆನ್ಶಿಯೇಟ್ ಹೇಗೆ ಮಾಡೋದು ಅನ್ನೋದನ್ನ ನನ್ನ ವಿಡಿಯೋಗಳಲ್ಲಿ ತುಂಬಾ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನನ್ನ ಹತ್ರ ಇರೋ ಇಲ್ಲಿ ಪ್ರತಿಯೊಂದು ಸೀರೆಗೂ ಯುನೀಕ್ ಕೋಡ್ ಕೊಟ್ಟಿದ್ದಾರೆ. ಸೊ ಒಂದೊಂದು ಕೋಡು ಎಲ್ಲ ನಾನು ತೋರಿಸ್ತಾ ಹೋಗಲ್ಲ, ಸೀರೆ ಓಪನ್ ಮಾಡಿದಾಗ ಯಾವ ತರ ಇದೆ ಅನ್ನೋದನ್ನ ಮಾತ್ರ ನಿಮಗೆ ತೋರಿಸ್ತೇನೆ. ಸೊ ಫಸ್ಟ್ ನನಗೆ ತೋರಿಸ್ತಿರೋದು ತುಂಬಾ ಸಿಂಪಲ್ ಆಗಿ ಸ್ನಫ್ ಕಲರ್ಗೆ ಒಂದು ಸಿಂಪಲ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಈ ಬಾರ್ಡರ್ ತುಂಬಾ ಕ್ಲಿಯರ್ ಆಗಿ ಕೂಡ ಕಾಣಿಸ್ತಿರ್ಬೋದು. ಬಾರ್ಡರ್ ಒಂದ್ ಸ್ವಲ್ಪನೂ ಇದರ ಶೈನಿಂಗ್ ಕಳ್ಕೊಂಡಿಲ್ಲ. ಅಂಡ್ ಸುಮಾರು ಸಲ ಇದೆಲ್ಲ ಸೀರೆಗಳು ವಾಶ್ ಕೂಡ ಆಗಿದೆ. ಇದು ತುಂಬಾ ಹಳೆ ಸೀರೆ ಆಗಿರೋದ್ರಿಂದ ಈಗ ಬರ್ತಿರೋ ತರ KSIC ಅಂತ ಹಾಕ್ಬಿಟ್ಟು ಒಂದು ಕೋಡ್ ಕೊಟ್ಟಿಲ್ಲ. ಅದ್ರ ಬದಲು ಇಲ್ಲಿ CN4 ಅಂತ ಹಾಕ್ಬಿಟ್ಟು ಇನ್ನ ಒಂದು 3 ರಿಂದ 4 ಡಿಜಿಟ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ನಿಮ್ಗೆ ಹೇಳಿದ್ದೆ ಈ ತರ ಯಾವುದೇ ಒಂದು ಕೋಡ್ ಇದ್ರೆ ಸೆರಗ್ ಹತ್ರ ಆಗಿರ್ಬೋದು ಅಥವಾ ಸಿಗಿಸ್ಕೊಳ್ಳೋ ಹತ್ರ ಆಗಿರ್ಬೋದು, ಗವರ್ಮೆಂಟ್ ಅಪ್ರೂವ್ಡ್ ಶೋರೂಮ್ ಅಲ್ಲಿ ಸಿಗೋಂತ ಸೀರೆಗಳಿಗೆ ಮಾತ್ರ ಈ ಒಂದು ಯುನೀಕ್ ಕೋಡ್ ಕೊಟ್ಟಿರ್ತಾರೆ. ಹಾಗೆ ಇದನ್ನ ಮುಟ್ಟು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಈಗ ಬರ್ತಿರೋ ಸೀರೆಗಳು ತುಂಬಾ ತೆಳುವಾಗಿ ಕೂಡ ಇರುತ್ತೆ. ಈ ಸೀರೆಗಳೆಲ್ಲ ಟೆಕ್ಸ್ಚರ್ ತುಂಬಾ ದಪ್ಪ ಕೂಡ ಇದೆ, ಹಾಗೆ ಬೇಗ ಹರಿದೋಗೋದಾಗ್ಲಿ ಈ ತರದೆಲ್ಲ ಏನೂ ಆಗಲ್ಲ. ಆದ್ರೆ ನಮ್ಗೆ ಈ ತರ ಸೀರೆಗಳು ಮತ್ತೆ ಸಿಗಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಅಂದ್ರೆ ಇದೆಲ್ಲ 25-30 ವರ್ಷದ ಹಳೆ ಸೀರೆಗಳು. ಸೊ ಎಲ್ಲಾರು ಈ ತರ ಸೀರೆಗಳಿಗೆ ಎಷ್ಟು ಪೇ ಮಾಡಿರ್ಬೋದು ಅನ್ನೋದನ್ನ ಕೂಡ ಯೋಚನೆ ಮಾಡ್ತಿರ್ತೀರಾ. ಹೇಳಿದ್ರೆ ನಿಮ್ಗೆ ಖಂಡಿತ ಶಾಕ್ ಆಗುತ್ತೆ. ಈ ಸೀರೆಗಳ ಪ್ರೈಸ್ ಸುಮಾರು 2500 ಇಂದ 3000 ವರೆಗೂ ಇರ್ಬೋದು ಅಷ್ಟೇನೆ. ಇದಕ್ಕಿಂತ ಮೇಲೆ ಈ ಸೀರೆಗಳಿಗೆ ಪೇ ಆಗಿಲ್ಲ. ಸೊ 3000ಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಇದೆ. ಸೊ ಈಗ ಬೇಗ ಬೇಗ ನಿಮ್ಗೆ ಕಲರ್ಗಳು ಹಾಗೆ ಬಾರ್ಡರ್ಗಳು ಹೇಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಅಂಡ್ ಇದೆಲ್ಲ ಸೆಲ್ಫ್ ಅಲ್ಲೇನೆ ಪರ್ಚೇಸ್ ಮಾಡಿರುವಂತಹ ಸೀರೆಗಳು. ತುಂಬಾ ಚಿಕ್ಕ ಬಾರ್ಡರ್ ಅಂಡ್ ಈ ತರ ಬಾರ್ಡರ್ ಸೀರೆಗಳು ನೀವು ಇವಾಗ ಹೋದ್ರೆ ಸ್ಟಾರ್ಟಿಂಗ್ ನಿಮ್ಗೆ 14-15 ಇದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಯಾರಿನ ಆಕ್ಚುಲಿ ವೇರ್ ಮಾಡಿ ಕೂಡ ತೋರಿಸ್ತಾ ಇದೀನಿ. ಏನಕ್ಕೆ ಅಂತಂದ್ರೆ ಓಪನ್ ಮಾಡಿದಾಗ ಹಾಕೊಂಡಾಗ ಅಷ್ಟೇನೆ ಈ ಸೀರೆಗಳು ಹೇಗೆ ಕಾಣಿಸುತ್ತೆ ಅನ್ನೋದು ಗೊತ್ತಾಗೋದು. ಇದು ಆಲ್ಮೋಸ್ಟ್ ಮೆರೂನ್ ಕಲರ್ ಅಲ್ಲಿ ಇದೆ ಈ ಒಂದು ಸ್ಯಾರಿ. ತುಂಬಾ ಚಿಕ್ಕ ಬಾರ್ಡರ್ ಅಂಡ್ ಅವಾಗ ಬರ್ತಿದ್ದ ಸೀರೆಗಳು ಆಲ್ಮೋಸ್ಟ್ 2 ಸೈಡ್ ಬಾರ್ಡರ್ ಇದೆ. ಸೊ ಯಾವ್ದ್ರದ್ದು ಶೈನಿಂಗ್ ಕೂಡ ಹೋಗಿಲ್ಲ ಸೀರೆಗಳದ್ದು. ಹಾಗೆ ಪಲ್ಲು ಈಗ ಹೇಗಿದ್ಯೋ ಅದೇ ತರಾನೇ ಇದೆ. ತುಂಬಾ ಗ್ರ್ಯಾಂಡ್ ಪಲ್ಲು ಎಲ್ಲ ಏನು ಕೊಟ್ಟಿಲ್ಲ. ಒಂದ್ 4 ರಿಂದ 5 ಲೈನ್ಗಳು ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದನ್ನೇ ಸೇಮ್ ಈಗ ಕೂಡ ಮೇಂಟೈನ್ ಮಾಡ್ತಿದ್ದಾರೆ ಪಲ್ಲುಗಳಲ್ಲಿ. ಸೊ ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಗ್ರೀನ್ ಕಲರ್ ಅಂದ್ರೆ ಡಾರ್ಕ್ ಗ್ರೀನ್, ಇದಕ್ಕೆ ಕೂಡ ಒಂದು ಚಿಕ್ಕ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಸ್ಯಾರಿ ಓಪನ್ ಮಾಡಿದಾಗ ಈ ತರ ಇದೆ. ಹಾಗೆ ವೇರ್ ಮಾಡಿದಾಗ ಕೂಡ ನಿಮಗೆ ಕಲರ್ ಕಾಣಿಸ್ತಿರ್ಬೋದು. ಈ ತರ ಡಾರ್ಕ್ ಗ್ರೀನ್ ನಲ್ಲಿ ಇರುವಂತ ಒಂದು ಸ್ಯಾರಿ ಇದು. ನೆಕ್ಸ್ಟ್ ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಇದು ಬ್ರಿಕ್ ರೆಡ್ ಅಲ್ಲಿ ಪರ್ಚೇಸ್ ಮಾಡಿರುವಂತ ಒಂದು ಸೀರೆ. ಹಾಗೆ ನೀವು ಇದರದ್ದು ಬಾರ್ಡರ್ ನೋಡಿದ್ರೆ ಸುಮಾರು ಮಾವಿನಕಾಯಿ ಬಾರ್ಡರ್ ಪ್ರತಿಯೊಬ್ಬರ ಹತ್ರನೂ ಕಲೆಕ್ಷನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಇದು ತುಂಬಾ ಚಿಕ್ಕ ಚಿಕ್ಕ ಮಾವಿನಕಾಯಲ್ಲಿ ತಗೊಂಡಿರುವಂತ ಒಂದು ಸ್ಯಾರಿ. ಹಾಗೆ ಇದ್ರದ್ದೆಲ್ಲ ಕಾಸ್ಟ್ ಕೂಡ ನಿಮಗೆ 2500-3000 ರುಪೀಸ್ ಅಷ್ಟೇ ಆಗಿತ್ತು ತುಂಬಾ ಹಿಂದೆ ಪರ್ಚೇಸ್ ಮಾಡಿದಾಗ. ಈ ನಡುವೆ ಅಷ್ಟೇ ಸುಮಾರು ಗವರ್ಮೆಂಟ್ ಅಪ್ರೂವ್ಡ್ ಶೋರೂಮ್ಸ್ ಎಲ್ಲಾ ಕಡೆ ಬೇರೆ ಬೇರೆ ಬ್ರಾಂಚಸ್ ಓಪನ್ ಆಗಿರೋದ್ರಿಂದ ಅಲ್ಲಿ ಮಾತ್ರ ಸೀರೆಗಳು ಸಿಗುತ್ತೆ. ಬಟ್ ತುಂಬಾ ಹಿಂದೆ ಕೆಲವು ಅಂಗಡಿಗಳಲ್ಲಿ ಅಂದ್ರೆ ಸೀರೆ ಅಂಗಡಿಗಳಲ್ಲಿ ಕೂಡ ಕೆಲವು ಸೆಪರೇಟ್ ಕೌಂಟರ್ ತರ ಓಪನ್ ಮಾಡಿ ಗವರ್ಮೆಂಟ್ ಅವರೇ ಈ ಸೀರೆಗಳನ್ನ ಕಳಿಸೋರು. ಸೊ ಯಾವುದೇ ಒಂದು ಆರ್ಡಿನರಿ ಸೀರೆ ಅಂಗಡಿಗೆ ಹೋದಾಗ ಕೂಡ ಒಂದು KSICಗೆ ಅಂತ ಸೆಪರೇಟ್ ಕೌಂಟರ್ ಇರೋದು. ಸೊ ಆ ತರದ್ರಲ್ಲಿ ಸುಮಾರು ಸೀರೆಗಳನ್ನ ಕೂಡ ಪರ್ಚೇಸ್ ಮಾಡಿರೋದು. ಬಟ್ ಇದಕ್ಕೆ ಕೂಡ ನಿಮಗೆ ತೋರಿಸ್ತೀನಿ, ಒಂದು ಯುನೀಕ್ ಕೋಡ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಈ ತರ ಕೂಡ ಒಂದು ಕೋಡ್ ಕೊಟ್ಟಿದ್ದಾರೆ.
ಆಮೇಲೆ ಬರ್ತಾ ಬರ್ತಾ ಅಷ್ಟೇ ಈ ತರ ಸೀರೆ ಅಂಗಡಿಗಳಲ್ಲಿ KSIC ಸೀರೆಗಳನ್ನ ಗೌರ್ಮೆಂಟ್ ಅವರು ಕೊಡೋದನ್ನ ನಿಲ್ಸಿದ್ರು. ಸೊ ಅದಾದ್ಮೇಲೆ ಮತ್ತೆ ಇದೆಲ್ಲ ಬಂದಿದ್ದು ಇಮಿಟೇಷನ್ ಸಿಲ್ಕ್ ಆಗಿರ್ಬೋದು ಅಥವಾ ಮೈಸೂರು ಸಿಲ್ಕ್ ಕ್ರೇಪ್ಗಳಾಗಿರ್ಬೋದು. ಆಮೇಲೆ ಅದನ್ನ ಡೂಪ್ಲಿಕೇಟ್ ತರ ಮಾಡಿ ನೇಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಎಲ್ಲ ಪ್ಯೂರ್ KSIC 25-30 ವರ್ಷದ ಹಿಂದಿನ ಸೀರೆಗಳು. ಸೊ ನೆಕ್ಸ್ಟ್ ಸುಮಾರು ಯಾರ ಹತ್ರ ಏನಾದ್ರು ಕಲೆಕ್ಷನ್ಸ್ ಅಲ್ಲಿ ಈ ತರ ಒಂದು ಡಾರ್ಕ್ ಬ್ಲೂ ಸ್ಯಾರಿ ಇದ್ದೇ ಇರುತ್ತೆ. ಅಂಡ್ ಇದು ಕೂಡ ತುಂಬಾ ಹಳೇದು ಸ್ಯಾರಿ. ಸೊ ಸ್ವಲ್ಪ ಐರನ್ ಕೂಡ ಮಾಡಿದ್ರಿಂದ ಮಧ್ಯ ಮಧ್ಯ ಒಂಚೂರು ರಿಂಕಲ್ಸ್ ಕೂಡ ಇರಬಹುದು. ಅಂಡ್ ನಾನು ನಿಮ್ಗೆ ಹೇಳಿದ್ದೆ ಯಾವುದೇ ಒಂದು ಸಿಲ್ಕ್ ಸ್ಯಾರಿನ ತುಂಬಾ ಫ್ರೀಕ್ವೆಂಟ್ ಆಗಿ ಐರನ್ ಮಾಡಕ್ಕೆ ಹೋಗ್ಬಿಡಿ, ಸಿಲ್ಕಿನ ಒಂದು ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಅಂಡ್ ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರೋ ಕಲರ್, ತುಂಬಾ ಚೆನ್ನಾಗಿರುತ್ತೆ ನೀವು ಈ ತರದನ್ನ ವೇರ್ ಮಾಡಿದಾಗ. ಹಾಗೆ ಇದಕ್ಕೆ ಕೂಡ ನಿಮಗೆ ಕಾಣಿಸ್ತಿರ್ಬೋದು ತುಂಬಾ ಚಿಕ್ಕ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಸೀರೆ ತಗೊಂಡಾಗ ಅದರದ್ದು ಕಾಸ್ಟ್ ಮತ್ತೆ 2500 2500 to 3000 ಆಗಿರ್ಬೋದು ಅಷ್ಟೇನೆ. ಈಗ ನಿಮ್ಗೆ ನಾನು ತೋರಿಸ್ತಿರೋಂತ ಒಂದು ಸ್ಯಾರಿ ಸುಮಾರು 15 ವರ್ಷಗಳ ಹಿಂದೆ ಸೆಕೆಂಡ್ ಸೇಲ್ ಹಾಕಿದಾಗ ಪರ್ಚೇಸ್ ಮಾಡಿದ್ದು. ಅಂಡ್ ಇದು ಈ ಕಲರ್ ಕಾಂಬಿನೇಷನ್ ಅಲ್ಲಿ ಇರ್ಲಿಲ್ಲ, ತುಂಬಾ ಲೈಟ್ ಕಲರ್ ನಲ್ಲಿ ಇತ್ತು. ಸೊ ಹಾಗಾಗಿ ಇದನ್ನ ಕಲರಿಂಗ್ ಹಾಕ್ಸಿದ ಮೇಲೆ ನಮ್ಗೆ ಈ ತರ ಒಂದು ಕಾಂಬಿನೇಷನ್ ಬಂದಿದೆ. ಸೊ ಇದು ಆಲ್ಮೋಸ್ಟ್ ಮೆರೂನ್ ಕಲರ್, ಅಂದ್ರೆ ನಮ್ಗೆ ಮೆರೂನ್ ಅಂತ ತಕ್ಷಣ ತುಂಬಾ ಡಾರ್ಕ್ ಅನ್ಕೋತೀವಲ್ಲ ಆ ತರದ್ರಲ್ಲಿ ಬಂದಿಲ್ಲ. ಅಂಡ್ ಈ ಸೀರೆ ಹಿಂದೆ ಕಲರ್ ಇದ್ದು ಲೈಟ್ ಕಲರ್ ಅಲ್ಲಿ ಇತ್ತು, ಹಾಗೆ ಒಂದು ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ತರ ಕೂಡ ಇತ್ತು. ಆ ಲೈಟ್ ಕಲರ್ ಸೀರೆ ಸ್ವಲ್ಪ ಕೊಳೆ ಆಗಿತ್ತು ಅಂತ ಅನ್ಕೊಂಡು ನಾವುಗಳು ಇದಕ್ಕೆ ಕಲರ್ ಕೂಡ ಹಾಕ್ಸಿದ್ವಿ. ಕಲರ್ ಹಾಕ್ಸಿದ ಮೇಲೆ ನಮ್ಗೆ ಬಂದಿದ್ದು ತುಂಬಾ ಲೈಟ್ ಬ್ರೌನ್, ಹಾಗೆ ಇದಕ್ಕೆ ಒಂದು ಬ್ಲಾಕ್ ಬಾರ್ಡರ್ ತರ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಮತ್ತೆ ನೆಕ್ಸ್ಟ್ ಕ್ವೆಶನ್ ಕೇಳ್ತೀರಾ, ಕಾಮೆಂಟ್ ಮಾಡಿ ಕೇಳ್ತೀರಾ ಕಲರ್ ನ ಎಲ್ಲಿ ಹಾಕೊಡ್ತಾರೆ ಅಂತ. ಬಟ್ ನಾವು ಇದನ್ನ ಕಲರ್ ಹಾಕ್ಸಿದ್ದು ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಒಂದು ಸೆಪರೇಟ್ ಅಂಗಡಿ ಇದೆ. ಸೊ ಆ ಒಂದು ಅಂಗಡಿನಲ್ಲಿ ಈ ಒಂದು ಸೀರೆಗೆ ಕಲರ್ ಹಾಕ್ಸಿದ್ವಿ. ಹಾಗೆ ಕೆಲವು ಕಡೆ ನೀವು ಬೈ ಚಾನ್ಸ್ KSIC ಸೀರೆಗೆ ಕಲರ್ ಹಾಕಿಸ್ತೀರಾ ಅಂತ ಇದ್ರೆ KSIC ಶೋರೂಮ್ ನಲ್ಲೇ ನೀವು ಹೋಗಿ ಬೇಕಾದ್ರೆ ಎನ್ಕ್ವೈರ್ ಮಾಡಬಹುದು. ಕೆಲವು ಬ್ರಾಂಚ್ ಗಳಲ್ಲಿ ಕಲರ್ ಕೂಡ ಹಾಕೊಡ್ತಾರಂತೆ. ಬಟ್ ನೀವು ಕಲರ್ ಹಾಕ್ಸಕ್ಕಿಂತ ಮುಂಚೆ ಫಸ್ಟ್ ಅಂದ್ರೆ ಬೇಸಿಕ್ ಆಗಿ ಯಾವ ಕಲರ್ ಇದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಯಾವ ಕಲರ್ ಕೂರುತ್ತೆ ಅಂತ ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಬೇಸಿಕ್ ಕಲರ್ ಡಾರ್ಕ್ ಇದ್ರೆ ನೀವು ಅದ್ರ ಮೇಲೆ ಲೈಟ್ ಕಲರ್ ಹಾಕ್ಸಕ್ಕೆ ಆಗಲ್ಲ. ಯೂಶಲಿ ಲೈಟ್ ಕಲರ್ ಇದ್ರೆ ನೀವು ಯಾವುದೇ ಒಂದು ಡಾರ್ಕ್ ಕಲರ್ ಕೂಡ ಹಾಕಿಸ್ಬೋದು. ಸ್ಯಾರಿ ಆಕ್ಚುಲಿ ಈ ತರ ಬರುತ್ತೆ. ಅಂಡ್ ಈ ಸ್ಯಾರಿನ ತುಂಬಾ ಉಟ್ಟಿರೋದ್ರಿಂದ ಸ್ವಲ್ಪ ಈ ತರ ಕಲರ್ ಕಮ್ಮಿ ಆಗಿರೋದು ಈ ತರ ಆಗಿರ್ಬೋದು. ಅದೇ ಫೇಡ್ ಆಗಿರೋದು ಈ ತರ ಎಲ್ಲ ಏನೂ ಆಗಿಲ್ಲ. ನೀವು ಈ ತರ ಕಾಸ್ಟ್ಲಿ ಸೀರೆಗಳಿಗೆ ನೀವು ಕಲರ್ ಹಾಕ್ಸ್ತೀರಾ ಅಂದ್ರೆ ತುಂಬಾ ಸರಿಗೆ ಕಲರ್ ಹಾಕೋರ ಹತ್ರ ಮಾತ್ರ ಹಾಕ್ಸಿ. ಆಮೇಲೆ ಅಲ್ಲಿ ಇಲ್ಲಿ ವೈಟ್ ಪ್ಯಾಚಸ್ ಆಗೋದು ಅಥವಾ ಕಲರ್ ಹೋಗೋದು ಆದ್ರೆ ಕಾಸ್ಟ್ಲಿ ಸೀರೆಗಳಾಗಿದ್ದಾಗ ನಮ್ಮ ಸೀರೆ ಕೂಡ ವೇಸ್ಟ್ ಆಗುತ್ತೆ. ಸೊ ಈ ತರ ಇದೆ. ಅಂಡ್ ಇದು ತುಂಬಾ ವರ್ಷದ ಹಿಂದೆ ಕಲರ್ ಹಾಕ್ಸಿದಾಗ ನಾವು ಇದಕ್ಕೆ 350 to 400 rupees ಪೇ ಮಾಡಿದ್ವಿ ಅಷ್ಟೇ ಈ ಒಂದು ಕಲರ್ ಹಾಕ್ಸಕ್ಕೆ. ಹಾಗೆ ಬಾರ್ಡರ್ ಯಾವ ಕಲರ್ ಕೊಟ್ಟಿದಾರೋ ಅದೇ ತರ ಪಲ್ಲುಗೆ ಕೂಡ ಕಲರ್ ಹಾಕ್ಸಿದೆ. ಸೊ ಈ ಒಂದು ಕಾಂಬಿನೇಷನ್ ಆಕ್ಚುಲಿ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ, ತುಂಬಾ ಡಾರ್ಕ್ ಅಲ್ಲ ತುಂಬಾ ಲೈಟು ಅಲ್ಲ. ಸೊ ಈ ತರ ಇದೆ ಈ ಒಂದು ಕಲರ್ ಹಾಕ್ಸಿರುವಂತ ಒಂದು ಸ್ಯಾರಿ. ಸೊ ಇಷ್ಟು ನಾನು ನಿಮ್ಗೆ ತೋರಿಸಿದ್ದು ಒಂದು 8 ಸೀರೆ ತೋರಿಸಿದೀನಿ ಅಂತ ಅನ್ಕೋತೀನಿ. ಇವಿಷ್ಟು 25 ವರ್ಷದ ಹಳೆ ಸೀರೆಗಳು. ಈಗ ನಿಮ್ಗೆ ನೆಕ್ಸ್ಟ್ ಮತ್ತೆ ತುಂಬಾ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ತೋರಿಸ್ತಾ ಹೋಗ್ತೀನಿ. ಅಂಡ್ ಇದೆಲ್ಲ ತುಂಬಾ 25-30 ವರ್ಷದ ಹಿಂದಿನ ಸೀರೆಗಳಲ್ಲ, ಸುಮಾರು 10 ಅಥವಾ 12 ವರ್ಷದ ಹಿಂದೆ ಪರ್ಚೇಸ್ ಮಾಡಿರುವಂತ ಸೀರೆಗಳು. ಅಂಡ್ ಇದ್ರದ್ದು ಕಾಸ್ಟ್ ಇವಾಗ ಕಂಪೇರ್ ಮಾಡಿದ್ರೆ ಕೂಡ ಆಲ್ಮೋಸ್ಟ್ 50% ಕಮ್ಮಿನೇ ಇತ್ತು 10 ವರ್ಷ 12 ವರ್ಷದ ಹಿಂದೆ ತಗೊಂಡಿರುವಂತ ಸೀರೆಗಳು ಕೂಡ. ಸೊ ನೆಕ್ಸ್ಟ್ ಇದ್ದಿದ್ರಲ್ಲಿ ರೀಸೆಂಟ್ ಆಗಿ ತಗೊಂಡಿರುವಂತ ಸೀರೆಗಳನ್ನ ಕೂಡ ನಿಮಗೆ ಕಲೆಕ್ಷನ್ಸ್ ತೋರಿಸ್ತೀನಿ. ಏನಕ್ಕೆ ಅಂದ್ರೆ ಕೆಲವರಿಗೆ ತುಂಬಾ ಇಷ್ಟ ಇರುತ್ತೆ ಇನ್ನು ಯಾವ ತರ ಸೀರೆಗಳಾಗಿರ್ಬೋದು ಬಾರ್ಡರ್ ಆಗಿರ್ಬೋದು ಸಿಕ್ತಿತ್ತು ಅಂತ. ಸೊ ಇದು ತುಂಬಾ ಸಣ್ಣ ಬಾರ್ಡರ್ ನಲ್ಲಿ ಪರ್ಚೇಸ್ ಮಾಡಿದಂತ ಒಂದು ಸೀರೆ. ಹಾಗೆ ಈ ಒಂದು ಸ್ಯಾರಿ ವಿತ್ ಬ್ಲೌಸ್ ಕೂಡ ಕೊಟ್ಟಿದ್ರು. ಸೊ ಇದು ಕೂಡ ಆಲ್ಮೋಸ್ಟ್ ನಿಮಗೆ ಫಸ್ಟ್ ತೋರಿಸಲ್ಲ ಅದೇ ತರ ಬ್ಲೂ ಬರುತ್ತೆ, ಬಟ್ ಸ್ವಲ್ಪ ಲೈಟ್ ಬ್ಲೂ ವರ್ಷನ್ ಅಲ್ಲಿ ಇರುವಂತ ಒಂದು ಸ್ಯಾರಿ ಇದು. ಅಂಡ್ ಈ ಸ್ಯಾರಿಯ ಕಾಸ್ಟ್ ಕೂಡ ಸುಮಾರು 5000 ಕೊಟ್ಟಿದ್ದಷ್ಟೇ ಈ ಸೀರೆಗೆ ಕೂಡ. ಸೊ ನೆಕ್ಸ್ಟ್ ಕೂಡ ನಿಮಗೆ ತೋರಿಸ್ತಿರೋದು ಈ ಒಂದು ಸೀರೆ, ಸ್ವಲ್ಪ ಬಾರ್ಡರ್ ಡಿಫ್ರೆಂಟ್ ಆಗಿರುವಂತ ಒಂದು ಬಾರ್ಡರ್ ಇದೆ. ಈ ಸೀರೆಯ ಕಾಸ್ಟ್ ಕೂಡ 5000 ಕೊಟ್ಟಿದ್ದು ಅಷ್ಟೇ. ಸುಮಾರು ಇದು ಕೂಡ 10-12 ವರ್ಷ ಹಿಂದಿನ ಒಂದು ಸ್ಯಾರಿ. ಹಾಗೆ ಈ ಒಂದು ಕಲರ್ ಇದು ನೇರಳೆ ಬಣ್ಣ ಅಂತೀವಲ್ಲ ಆ ತರ ಕಲರ್ ಇದೆ. ನೇರಳೆ ಓಪನ್ ಮಾಡಿದಾಗ ಇರುತ್ತಲ್ಲ ಕಲರ್, ಆ ತರ ಕಲರ್ ನಲ್ಲಿ ಪರ್ಚೇಸ್ ಮಾಡಿದಂತ ಒಂದು ಸ್ಯಾರಿ ಇದು. ಇದು ಒಂದು ಸೈಡ್ ಬಾರ್ಡರ್ ಇರೋಷ್ಟೇ. ಮೇಲೆ ನಿಮ್ಗೆ ನನ್ನ ಸುಮಾರು ಸೀರೆಗಳು ಕೂಡ ತೋರಿಸಿದೆ, ಇದರ ಸಣ್ಣ ಒಂದು ಲೈನ್ ಕೊಟ್ಟಿರ್ತಾರೆ ಅಂತ. ಈ ತರ ಒಂದು ಚಿಕ್ಕ ಬಾರ್ಡರ್ ಅಂಡ್ ಕಲರ್ ತುಂಬಾ ಡಾರ್ಕ್ ಆಗಿ ಕೂಡ ಇದೆ, ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ ಇದೆ ಈ ಒಂದು ಕಲರ್. ಅಂಡ್ ಹಿಂದೆ ತುಮಕೂರಿನಲ್ಲಿ ಕೂಡ ಒಂದು ಶೋರೂಮ್ ಇತ್ತು, ಗವರ್ಮೆಂಟ್ ಅಪ್ರೂವ್ಡ್ ಶೋರೂಮ್ ತುಮಕೂರಿನಲ್ಲಿ ಕೂಡ ಇತ್ತು. ಸೊ
ಸುಮಾರು ಸ್ಯಾರಿಗಳನ್ನ ತುಮಕೂರಿನಲ್ಲೇ ಪರ್ಚೇಸ್ ಮಾಡಿದ್ದು ಕೂಡ ಅಂಡ್ ನನ್ನ ಸೀರೆಗಳು ಕೂಡ ಕೆಲವು ನಾನು ತುಮಕೂರೊಳೆ ಆದ್ರಿಂದ ಸೊ ತುಮಕೂರಿನಲ್ಲೇ ಪರ್ಚೇಸ್ ಮಾಡಿದ್ವಿ. ಈಗ ತುಂಬಾ ಜನ ಇಲ್ಲಿ ಬಂದು ತಗೊಳ್ಳಿಲ್ಲ ಅಂತ ಈ ಒಂದು ಶೋರೂಮ್ ಅಂದ್ರೆ ತುಮಕೂರಲ್ಲಿ ಇದ್ದಿದ್ದ ಶೋರೂಮ್ ನ ಕ್ಲೋಸ್ ಮಾಡಿದ್ರು. ಸೊ ಅವಾಗ ತಗೊಂಡಂತ ಒಂದು ಸ್ಯಾರಿ ಇದು. ಹಾಗೆ ಇದ್ರದ್ದು ಕಾಸ್ಟ್ 5000 rupees ಕೊಟ್ಟಿದ್ದು. ಸೊ ನೆಕ್ಸ್ಟ್ ತೋರಿಸ್ತಿರುವಂತ ಒಂದು ಸೀರೆ ಪರ್ಸನಲಿ ನನಗೆ ಈ ಕಲರ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಲ್ಲೋ ಅಂದ್ರೆ ಫುಲ್ ಎಲ್ಲೋ ಕಲರ್ ಅಂತೂ ಅಲ್ಲ, ಸ್ವಲ್ಪ ಈ ಮಾವಿನ ಹಣ್ಣಿನ ಒಳಗಡೆ ಕಲರ್ ಬರ್ತಲ್ಲ ಆ ತರ ಒಂದು ಕಲರ್ ನಲ್ಲಿ ಪರ್ಚೇಸ್ ಮಾಡಿರುವಂತ ಒಂದು ಸ್ಯಾರಿ. ಅಂಡ್ ಇದರದ್ದು ಪಲ್ಲು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಸೊ ವೇರ್ ಮಾಡಿದಾಗ ಈ ತರ ಕಾಣಿಸುತ್ತೆ ಈ ಒಂದು ಸ್ಯಾರಿ. ಅಂಡ್ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ತುಂಬಾ ಚಿಕ್ಕ ಬಾರ್ಡರ್ ಏನಲ್ಲ, ಹಾಗೆ ಎರಡೂ ಸೈಡ್ ಬಾರ್ಡರ್ ಕೊಟ್ಟಿದ್ದಾರೆ. ನೀವು ಇದ್ರದ್ದು ಒಂದು ಪಲ್ಲುನ ಅಬ್ಸರ್ವ್ ಮಾಡಿದ್ರೆ, ನೀವು ಈ ಸೀರೆ ಪಲ್ಲುನ ಅಬ್ಸರ್ವ್ ಮಾಡಿದ್ರೆ ಪಲ್ಲುಗೆ ಮಾತ್ರ ಚಿಕ್ಕದಾಗಿ ಈ ತರ ಬುಟ್ಟಗಳು ಕೊಟ್ಟಿದ್ದಾರೆ, ಅಂದ್ರೆ ಪಿಕಾಕ್ ಮೋಟಿವ್ಸ್ ಕೊಟ್ಟಿದ್ದಾರೆ. ಸೊ ಈ ತರ ಸೀರೆಗಳು ಸ್ವಲ್ಪ ಸಿಗೋದು ತುಂಬಾನೇ ರೇರ್. ಅಂಡ್ ಈ ಸೀರೆ ಕೂಡ ಪರ್ಚೇಸ್ ಮಾಡಿದ್ದು ಬ್ಯಾಂಗ್ಳೂರ್ನಲ್ಲಿ ಅಂಡ್ ಇದಕ್ಕೆ ಕೊಟ್ಟಿದ್ದು ಅರೌಂಡ್ 6000 rupees ಅಷ್ಟೇ ಇದಕ್ಕೆ ಪೇ ಮಾಡಿದ್ದು. ಈಗ ಕೂಡ ಈ ತರ ಸೀರೆಗಳು ಕೆಲವು ಕಲರ್ಸ್ ನಲ್ಲಿ ಸಿಗುತ್ತೆ. ಅಂಡ್ ಇವತ್ತಿನ ಪ್ರೈಸ್ ಈ ತರದಕ್ಕೆ ಅರೌಂಡ್ 25 to 28,000 ಮೇಲೆ ಆಗುತ್ತೆ ನೀವು ಈ ತರ ಪಲ್ಲುಗೆ ಬುಟ್ಟಗಳಿರುವಂತ ಸೀರೆಗಳನ್ನ ಪರ್ಚೇಸ್ ಮಾಡಿದ್ರೆ. ಇದಕ್ಕೆ ಮಧ್ಯ ಲೈನ್ ತರ ಕೊಟ್ಟಿದ್ದಾರೆ ಅಂಡ್ ಇದ್ರ ಜೊತೆ ಈ ಸೀರೆ ಬುಟ್ಟ ಇರೋದ್ರಿಂದ ತುಂಬಾ ಎದ್ದಾಗಿ ಕೂಡ ಕಾಣಿಸುತ್ತೆ. ಹಾಗೆ ಈಗ ಕೂಡ ಕೊಡ್ತಾರೆ ಗವರ್ಮೆಂಟ್ ಅಫಿಷಿಯಲ್ಸ್ ಯಾರಾದ್ರೂ ಇದ್ರೆ, ಅಂದ್ರೆ ಯಾವ್ದಾರ ಒಂದು ಗವರ್ಮೆಂಟ್ ಕೆಲಸದಲ್ಲಿ ಇದ್ರೆ ಅವ್ರಿಗೆ ನೀವು EMI ಲೆಕ್ಕದಲ್ಲಿ ಪೇ ಮಾಡಿ ಅಥವಾ ಸೀರೆ ಪರ್ಚೇಸ್ ಮಾಡಿ 10 ತಿಂಗಳಲ್ಲಿ ನಿಮ್ಗೆ ಯಾವ ಅಮೌಂಟ್ ಸೀರೆ ತಗೊಂತಿರೋ ಆ ಸೀರೆನ 10 ತಿಂಗಳು ನಿಮ್ಗೆ ಡಿವೈಡ್ ಮಾಡಿ ಕೊಡ್ತಾರೆ. ಸೊ ಯಾರಾದ್ರೂ ಬೈ ಚಾನ್ಸ್ ಗವರ್ಮೆಂಟ್ ಅಫಿಷಿಯಲ್ಸ್ ಇದ್ರೆ ನೀವು ಹೋಗಿ ನಿಮ್ಮ ಒಂದು ಸ್ಯಾಲರಿ ಸರ್ಟಿಫಿಕೇಟ್ ಚೆಕ್ ಎಲ್ಲ ತಗೊಂಡೋಗಿ ನೀವು ಕೂಡ ಈ ತರ ಸೀರೆಗಳನ್ನ ಪರ್ಚೇಸ್ ಮಾಡಬಹುದು. ಸೊ ಅರೌಂಡ್ 30,000 rupees ನೀವು ಒಂದು ಸ್ಯಾರಿ ತಗೊಂಡ್ರೆ ಈ 30,000 ನ 10 months ಅಲ್ಲಿ ಡಿವೈಡ್ ಮಾಡಿಬಿಟ್ಟು ನೀವು ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗುತ್ತೆ. ಅಂಡ್ ಈ ಆಪ್ಷನ್ ಕೊಟ್ಟಿರೋದು ಬರೀ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ. ಸೊ ಗವರ್ಮೆಂಟ್ ಅಪ್ರೂವ್ ಆಗಿರುತ್ತಲ್ಲ, ಕೆಲಸದಲ್ಲಿ ಇರ್ತಾರಲ್ಲ ಅವ್ರಿಗೆ ಈ ಒಂದು ತುಂಬಾ ವರ್ಷದಿಂದ ಕೂಡ ಈ ಒಂದು ಆಫರ್ ಅಥವಾ ಈ ಒಂದು ಬೆನಿಫಿಟ್ ಕೊಟ್ಟಿದ್ದಾರೆ. ಆ ಒಂದು ಬೆನಿಫಿಟ್ ಕೊಟ್ಟಿರೋದು ನೀವು ಯಾವುದೇ ಒಂದು ಇಂಟ್ರೆಸ್ಟ್ ಕೂಡ ಕಟ್ಟೋಷ್ಟು ಇರಲ್ಲ. ಸೊ ನಿಮ್ಮ ಸ್ಯಾರಿ ರೇಟ್ ನ ಕರೆಕ್ಟ್ ಆಗಿ 10 months ಗೆ ಡಿವೈಡ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಫ್ರೀ ನಲ್ಲಿ ನಿಮ್ಮ ಕೈಗೆ ಒಂದು KSIC ಸೀರೆ ಕೂಡ ಬರುತ್ತೆ. ಸೊ ನಾವು ಗ್ರೀನ್ ಕಲರ್ ಅನ್ಕೊಂಡ ತಕ್ಷಣ ಗ್ರೀನ್ ನಲ್ಲಿ ಬೇರೆ ಶೇಡ್ ಗಳು ಬಂದಾಗ ಯಾವ ತರ ಇರುತ್ತೆ ಅನ್ನೋದು ಕೂಡ ತೋರಿಸಿದೀನಿ. ಒಂದು ಡಾರ್ಕ್ ಗ್ರೀನ್ ಸ್ಯಾರಿ ಕೂಡ ನಿಮ್ಗೆ ತೋರಿಸ್ದೆ, ಅಂದ್ರೆ ಬಾಟಲ್ ಗ್ರೀನ್ ತರ ಇತ್ತು ಆ ಸ್ಯಾರಿ. ಈಗ ನಾನು ನಿಮಗೆ ತೋರಿಸ್ತಿರೋದು ಇದು ಜೇಡ್ ಗ್ರೀನ್ ಅಲ್ಲಿ ತಗೊಂಡಿರುವಂತ ಒಂದು ಸ್ಯಾರಿ. ಅಂಡ್ ಇದರದ್ದು ಬಾರ್ಡರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ಇದು ಕೂಡ ಎರಡು ಸೈಡ್ ಇರುವಂತ ಒಂದು ಬಾರ್ಡರ್. ಅಂಡ್ ಇದು ಪರ್ಚೇಸ್ ಮಾಡಿ ಕೂಡ ಸುಮಾರು ಒಂದು 10 ವರ್ಷ ಆಗಿರ್ಬೋದು. ಇಲ್ಲಿ ಕೂಡ ಒಂದು ಯುನಿಕ್ ಕೋಡ್ ಕೊಟ್ಟಿದ್ದಾರೆ ಅಂಡ್ ಇದ್ರದ್ದು ಮತ್ತೆ ನೀವು ನೋಡಿದ್ರೆ KSIC ಅಂತ ಹಾಕ್ಬಿಟ್ಟು ನಿಮಗೆ 6 ಡಿಜಿಟ್ ಕೋಡ್ ಕೊಟ್ಟಿದ್ದಾರೆ. ತುಂಬಾ ಹಳೆ ಸೀರೆಗಳಿಗೆ ಮಾತ್ರ ಈ KSIC ಅಂತ ಇಲ್ಲ, ಬೇರೆ 2-3 ಲೆಟರ್ಸ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಈಗ ಬರ್ತಿರುವಂತ ಪ್ರತಿಯೊಂದು ಸೀರೆಗೂ KSIC ಅಂತ ಒಂದು ಲೋಗೋ ಇದ್ದೇ ಇರುತ್ತೆ. ಇದೆಲ್ಲ ವೇರ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಇದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಗ್ರೀನ್ ಕಲರ್ ಸ್ಯಾರಿ ಇದು. ಸೊ ನೆಕ್ಸ್ಟ್ ನನ್ನ ಕೈಯಲ್ಲಿ ಇರೋದು ಕೂಡ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಕಲರ್, ರಾಣಿ ಪಿಂಕ್ ಅಥವಾ ಮೆಜೆಂಟಾ ಪಿಂಕ್ ಅಂತೀವಲ್ಲ ಆ ತರದಲ್ಲಿ ತಗೊಂಡಿರುವಂತ ಒಂದು ಸ್ಯಾರಿ ಇದು. ಅಂಡ್ ಇದಕ್ಕೆ ಬಾರ್ಡರ್ ಕೂಡ ತುಂಬಾ ಚಿಕ್ಕದು ಅನ್ನೋಂಗೇನಿಲ್ಲ, ಸ್ವಲ್ಪ ದೊಡ್ಡದಾಗೇನೆ ಇದೆ ಬಾರ್ಡರ್ ಕೂಡ. ಸ್ಯಾರಿ ವೇರ್ ಮಾಡಿದಾಗ ನಿಮಗೆ ಈ ತರ ಕಾಣಿಸುತ್ತೆ ಅಂಡ್ ಇದ್ರದ್ದು ಬಾರ್ಡರ್ ಸ್ವಲ್ಪ ದೊಡ್ಡದಾಗಿದೆ. ಅಂಡ್ ಈ ಸೀರೆಯ ಕಾಸ್ಟ್ ಕೂಡ ಅರೌಂಡ್ 10,000 ಕೊಟ್ಟಿರೋದು ಅಷ್ಟೇ. ಯಾವುದು ತುಂಬಾ 1 ವರ್ಷ 2 ವರ್ಷದ ಹಿಂದೆ ಪರ್ಚೇಸ್ ಮಾಡಿರುವಂತ ಸೀರೆಗಳು ಅಲ್ಲದೆ ಇರೋದ್ರಿಂದ ನಿಮ್ಗೆ ಕಾಸ್ಟ್ ವೈಸ್ ಕೂಡ ತುಂಬಾನೇ ಕಮ್ಮಿ ಅಂತ ಅನ್ಸುತ್ತೆ. ಸೊ ಇಷ್ಟು ದೊಡ್ಡ ಬಾರ್ಡರ್ ಸೀರೆಗಳು ನೀವು ಇವಾಗ ಹೋದ್ರೆ ನಿಮಗೆ ಮತ್ತೆ ಅರೌಂಡ್ 24-25 ಮೇಲೇನೆ ಆಗುತ್ತೆ ಈ ತರ ಸೀರೆಗಳಿಗೆ. ಸೊ ಮಾವಿನಕಾಯಿ ಬಾರ್ಡರ್ದು ನಿಮ್ಗೆ ಒಂದು ತುಂಬಾ ಚಿಕ್ಕ ಮಾವಿನಕಾಯಿ ಬಾರ್ಡರ್ ತೋರಿಸಿದೆ. ಈಗ ನಾನು ನಿಮಗೆ ತೋರಿಸಿರೋದು ಕಾಂಟ್ರಾಸ್ಟ್ ನಲ್ಲಿ ದೊಡ್ಡ ಮಾವಿನಕಾಯಿದು ಒಂದು ಸ್ಯಾರಿ ತೋರಿಸ್ತಾ ಇದೀನಿ. ಇದು ಆಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಕಲರ್ ನಲ್ಲಿ ಪರ್ಚೇಸ್ ಮಾಡಿರೋದು. ಲೈಟ್ ಲ್ಯಾವೆಂಡರ್ಗೆ ಡಾರ್ಕ್ ಗ್ರೀನ್ ಬಾರ್ಡರ್ ಕೊಟ್ಟಿದ್ದಾರೆ. ಕೆಲವು ಕಲರ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಸಿಕ್ಕಿದಾಗ ಪರ್ಚೇಸ್ ಮಾಡಿದ್ರೆ ಮಾತ್ರ ಈ ಕಲರ್ಗಳು ಸಿಗುತ್ತೆ ಅಷ್ಟೇ. ನಾರ್ಮಲ್ ಆಗಿ ಈ ತರ ಕಲರ್ಸ್ ಗಳು ಯಾವುದೇ ಒಂದು ಶೋರೂಮ್ ಹೋದ್ರು ನಿಮ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅಂಡ್ ಕೆಳಗಡೆ ಇಲ್ಲಿ ದೊಡ್ಡ ಮಾವಿನಕಾಯಿ ಬಾರ್ಡರ್ ಇದೆ. ಹಾಗೆ ನೀವು ಮೇಲೆ ಅಬ್ಸರ್ವ್ ಮಾಡಿದ್ರೆ ತುಂಬಾ ಸಣ್ಣದಾಗಿ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಪಲ್ಲು ಕೂಡ ತುಂಬಾ ಸಿಂಪಲ್ ಲೈನ್ ಇರುತ್ತಲ್ಲ ಅಷ್ಟೇ ಇರೋದು ಈ ಒಂದು ಸ್ಯಾರಿ ಕೂಡ. ಸೊ ನೆಕ್ಸ್ಟ್ ಕೆಲವು ಚೆಕ್ಸ್ ಗಳನ್ನ ಕೂಡ ನಿಮಗೆ ತೋರಿಸ್ತೀನಿ. ಈ ನಡುವೆ ನೀವು ಶೋರೂಮ್ ಹೋದಾಗ ಅಥವಾ ನಾನು ನಿಮಗೆ ಸೆಕೆಂಡ್ಸ್ಗೆ ಕೂಡ ಕರ್ಕೊಂಡು ಹೋಗಿದೆ, ಈ ತರ ಚೆಕ್ಸ್ ಅಲ್ಲಿ ಇರುವಂತಹ ಸೀರೆಗಳು ತುಂಬಾ ಇರ್ಲಿಲ್ಲ.
ಆ್ಯಂಡ್ ಈ ಥರದ ನೇಯ್ಯೋದು ಕೂಡ ಕಮ್ಮಿ ಆಗಿದೆಯಂತೆ. ಸೊ ಹಾಗಾಗಿ ಚೆಕ್ಸ್ಗಳೆಲ್ಲ ಯಾರಿಗಾರ ಸಿಕ್ಕಿದ್ರೆ ನೀವು ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದ್ರೆ ಮಾತ್ರ ಖಂಡಿತ ಈ ಥರದನ್ನ ನಿಮ್ಮ ವಾರ್ಡ್ರೋಬ್ನಲ್ಲಿ ಇಟ್ಕೊಂಡಿರಿ. ಸೊ ತುಂಬ ಡಾರ್ಕ್ ರೆಡ್ ಅಂದರೆ ಟೊಮ್ಯಾಟೊ ರೆಡ್ನಲ್ಲಿ ತೊಗೊಂಡಿರೋಂಥ ಒಂದು ಸ್ಯಾರಿ. ಹಾಗೆ ಇದು ಜರಿ ನಿಮಗೆ ಅಥವಾ ಬಾಡಿ ನೋಡಿದ್ರೆ ಡಬಲ್ ಲೈನ್ ಚೆಕ್ಸಲ್ಲಿ ಇರುವಂಥ ಒಂದು ಸೀರೆ. ಹಾಗೆ ಕೆಳಗಡೆ ಒಂದು ಚಿಕ್ಕ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಮತ್ತೆ ಪಲ್ಲು ನಾರ್ಮಲ್ ಆಗಿ ಲೈನ್ಸ್ ಇರುತ್ತಲ್ಲ ಅಷ್ಟೇನೆ ಇದೆ. ಬಟ್ ಈ ಒಂದು ಸ್ಯಾರಿನ ಇದರ ಹಾಕೊಂಡಾಗ ನಿಮಗೆ ಗೊತ್ತಾಗ್ತಿರ್ಬೋದು ಇದನ್ನ ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಈ ಒಂದು ಸೀರೆ ಕಾಸ್ಟ್ ಕೇಳಿದ್ರೆ ನಿಮಗೆ ಗ್ಯಾರಂಟಿ ಶಾಕ್ ಆಗುತ್ತೆ. ಒಂದು 12 ವರ್ಷದ ಹಿಂದೆ ಪರ್ಚೇಸ್ ಮಾಡಿದಂಥ ಒಂದು ಸ್ಯಾರಿ. ಆ್ಯಂಡ್ ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 6,000 ಅಷ್ಟೇ ಈ ಒಂದು ಸ್ಯಾರಿಗೆ ಕೊಟ್ಟಿದ್ದು. ಆ್ಯಂಡ್ ಇದನ್ನ ಆಗ್ತಾ ಇದೆ ಈ ಒಂದು ಸ್ಯಾರಿ ನಾವು ಪರ್ಚೇಸ್ ಮಾಡಿದ್ದು ಕೂಡ MG ರೋಡ್ ಶೋರೂಮ್ನಲ್ಲಿ. ಸೊ ನೆಕ್ಸ್ಟ್ ತೋರಿಸ್ತಿರೋದು ತುಂಬ ಸಣ್ಣ ಸಣ್ಣ ಚೆಕ್ಸ್ ಗ್ರೇ ಕಲರ್ನಲ್ಲಿ. ನೀವು ನನ್ನ ವಿಡಿಯೋ ನೋಡಿದ್ರೆ ನನ್ನ ಹತ್ರ ಇದೇ ಥರ ಒಂದು ಪ್ಲೇನ್ನಲ್ಲಿ ಸ್ಯಾರಿ ಇದೆ. ಸೇಮ್ ಗ್ರೇಗೆ ತುಂಬ ಸಣ್ಣ ಬಾರ್ಡರ್, ಅದೇ ಸೇಮ್ ವೆರೈಟಿನಲ್ಲಿ ತಗೊಂಡಿರೋದು. ಬಟ್ ಇದಕ್ಕೆ ಸಣ್ಣ ಸಣ್ಣ ಚೆಕ್ಸ್ ಪ್ಯಾಟರ್ನ್ ಇದೆ ಬಾಡಿ ಫುಲ್ಲು. ಸೊ ಇದಕ್ಕೆ ಕೂಡ ಕೆಲವು ಮಧ್ಯ ನಿಮಗೆ ಓಪನ್ ಮಾಡಿದಾಗ ಮಾತ್ರ ತೋರಿಸ್ತಾ ಇದೀನಿ. ಇದಕ್ಕೆ ಕೂಡ ಒಂದು ಯುನೀಕ್ ಕೋಡ್ ಇದೆ. ಸೊ ಈ ತರ ಬರುತ್ತೆ ಈ ಒಂದು ಸ್ಯಾರಿ. ತುಂಬಾ ಡಾರ್ಕ್ ಗ್ರೇ ನಲ್ಲಿ ಇದೆ ಈ ಸ್ಯಾರಿ. ಹಾಗೆ ಬಾಡಿ ಫುಲ್ ಚಕ್ಕರ್ಡ್ ಪ್ಯಾಟರ್ನ್. ಆ್ಯಂಡ್ ಈ ಥರ ಸೀರೆಗಳಿಗೆ ಈ ನಡುವೆ ಕಾಂಟ್ರಾಸ್ಟ್ ಬ್ಲೌಸ್ಗಳು ತುಂಬ ಟ್ರೆಂಡಿಂಗ್ ಅಲ್ಲಿ ಕೂಡ ಇರೋದ್ರಿಂದ ಸೊ ಯಾರಾದ್ರೂ ನೀವು ಈ ಥರ ಸೀರೆಗಳು ಇಟ್ಕೊಂಡಿದ್ರೆ ಕಾಂಟ್ರಾಸ್ಟ್ ಬ್ಲೌಸ್ಗಳನ್ನ ಟ್ರೈ ಮಾಡಿ. ತುಂಬ ಡಿಫ್ರೆಂಟ್ ಆಗಿ ಕೂಡ ಕಾಣಿಸ್ತೀರಾ. ಹಾಗೆ ತುಂಬ ಎಲಿಗೆಂಟ್ ಆಗಿ ಕೂಡ ಕಾಣಿಸುತ್ತೆ ಈ ಒಂದು ಸ್ಯಾರಿ. ಆ್ಯಂಡ್ ನಾನು KSIC ಸೀರೆಗಳನ್ನ ವಿಡಿಯೋ ಮಾಡಿದಾಗ ಎಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ ಇದನ್ನ ವೇರ್ ಮಾಡೋದು ತುಂಬ ಈಸಿ. ಆ್ಯಂಡ್ ನೀವು ಇಡೀ ದಿನ ಕ್ಯಾರಿ ಮಾಡ್ತೀರಾ ಅಂದ್ರೆ ತುಂಬ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಹೋಗ್ಬೇಕಾದ್ರೆ ನಮಗೆ ಫ್ಲೀಟ್ ಸರಿಗೆ ಬರಲ್ಲ ಅಥವಾ ಸೆರಗು ಸರಿಗೆ ಬರಲ್ಲ, ಈ ಥರ ಯಾವುದು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ನೀವು ಬೇಸಿಗೆಗಾಲದಲ್ಲಿ ಕೂಡ ಈ ಒಂದು ಸ್ಯಾರಿನ ಆರಾಮಾಗಿ ಉಟ್ಕೊಂಡು ಫ್ಲಾಂಟ್ ಮಾಡ್ಬೋದು. ಬಟ್ ನೀವೇನಾದ್ರೂ ತಿನ್ಬೇಕಾದ್ರೆಲ್ಲ ಈ ಸ್ಯಾರಿಗಳನ್ನ ಉಟ್ಕೋತೀರಾ ಅಂದರೆ ಸ್ವಲ್ಪ ಹುಷಾರಾಗಿರಿ. ಏನಕ್ಕೆ ಅಂತಂದರೆ ಏನಾರು ಬೀಳಿಸ್ಕೊಳ್ಳೋದು ಎಲ್ಲ ಆದಾಗ ಈ ಸೀರೆಗಳು ಕರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಕಾಸ್ಟ್ಲಿಯರ್ ಸೈಡ್ ಇರೋದ್ರಿಂದ ಈ ಸೀರೆಗಳನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಮಾತ್ರ ತುಂಬ ಹುಷಾರಾಗಿ ಮೇಂಟೈನ್ ಮಾಡಿ. ಸೊ ನೆಕ್ಸ್ಟ್ ಇನ್ನೂ ಒಂದು ಶೇಡ್ ಆಫ್ ಗ್ರೀನ್ ತೋರಿಸ್ತಾ ಇದ್ದೀನಿ. ಇದು ಪ್ಯಾರೆಟ್ ಗ್ರೀನ್. ಈಗ ಒಂದು ಕಲರ್ ಕೂಡ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗ. ಇದಕ್ಕೆ ಕೂಡ ಚಕ್ಕರ್ಡ್ ಪ್ಯಾಟರ್ನ್, ಹಾಗೆ ತುಂಬ ಸಿಂಪಲ್ ಆಗಿ ಆ ಕಡೆ ಈ ಕಡೆ ಒಂದು ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಯಾರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ನಿಮಗೆ ಎಕ್ಸಾಕ್ಟ್ ಐಡಿಯಾ ಬರುತ್ತೆ ಯಾವ ಥರ ಕಲರ್ ಇದೆ ಅಂತ ಈ ಒಂದು ಸ್ಯಾರಿ. ಸೊ ತುಂಬ ಸಣ್ಣ ಸಣ್ಣ ಚಕ್ಸ್, ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಕಲರ್ ಕೂಡ. ಈ ಗ್ರೀನ್ ಸ್ವಲ್ಪ ರೇರ್. ಆ್ಯಂಡ್ ಈ ಸೀರೆ ಕಾಸ್ಟ್ ಕೂಡ ಅರೌಂಡ್ 10,000-11,000 ಪೇ ಮಾಡಿರೋದು ಅಷ್ಟೇ. ಹಾಗೆ ಇವತ್ತು ನಾನು ವೇರ್ ಮಾಡಿಕೊಂಡು ಬಂದಿರೋಂಥ ಒಂದು ಸ್ಯಾರಿ ಕೂಡ ತುಂಬ ಒಳ್ಳೆ ಜೆಟ್ ಬ್ಲ್ಯಾಕ್ ಅಲ್ಲಿ ಇರುವಂಥ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ. ಇದು ಕೂಡ ತುಂಬ ಸಣ್ಣ ಸಣ್ಣ ಚೆಕ್ಸ್ ಬಾಡಿ ಫುಲ್ ಇದೆ. ಹಾಗೆ ಇದರದ್ದು ಪಲ್ಲು ಕೂಡ ತುಂಬ ಸಿಂಪಲ್ ಲೈನ್ಸ್. ಆ್ಯಂಡ್ ಇದು ವೇರ್ ಮಾಡಿದಾಗ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಸೀರೆ ಉಟ್ಕೊಂಡಾಗ. ಆ್ಯಂಡ್ ಈ ಸ್ಯಾರಿಗೆ ಕೂಡ ಪೇ ಮಾಡಿದ್ದು ಅರೌಂಡ್ 10,000 ಅಷ್ಟೇ ಕೊಟ್ಟಿದ್ದು. ಆ್ಯಂಡ್ ಇದು ಕಲರ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಒಂದು ಉಟ್ಕೊಂಡಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಹೇಗೆ ಕಾಣಿಸುತ್ತೆ ಅನ್ನೋದು. ಸೊ ಒಂದು ಆಲ್ಮೋಸ್ಟ್ ಮಿನಿ ಶೋರೂಮ್ ಥರ ಇದೆ. ಸುಮಾರು 20-22 ಸ್ಯಾರೀಸ್ ಅಷ್ಟು ಇದೆ. ಸೊ ಇದರೊಳಗೆ ನಿಮಗೆ ಲಾಸ್ಟ್ 2 ಸೀರೆಗಳನ್ನ ತೋರಿಸ್ತಾ ಇದ್ದೀನಿ. ಇದೇನಕ್ಕೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ, ಇದು ತುಂಬ ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂಥ ಸೀರೆಗಳು. ಸೊ ಲಾಸ್ಟ್ 2 ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಗೆ ಈ ಒಂದು ಕಲೆಕ್ಷನ್ಸ್ ಮುಗಿಯುತ್ತೆ. ಸೊ ಇದು ಮತ್ತೆ ನೆವಿ ಬ್ಲೂ ಅಥವಾ ಡಾರ್ಕ್ ಬ್ಲೂ ಒಂದು ಕಲರಲ್ಲಿ ಪರ್ಚೇಸ್ ಮಾಡಿರೋದು. ಬಟ್ ಇದು ನಿಮಗೆ ಈ ನಡುವೆ ನೀವು ಸೀರೆಗಳು ನೋಡಿದ್ರೆ ಈ ಥರ ಜರಿಗಳು ಕೂಡ ಮಧ್ಯೆ ಬರುತ್ತೆ. ಚಕ್ಸ್ ಬದಲು ಈ ಥರ ವರ್ಟಿಕಲ್ ಲೈನ್ಸ್ ಅಥವಾ ಹಾರಿಜಾಂಟಲ್ ಲೈನ್ಸ್ ಬರುತ್ತೆ. ಸೊ ಬ್ಲೂ ಮೇಲೆ ಗೋಲ್ಡ್ ಅಥವಾ ಬ್ಲೂ ವಿತ್ ಗೋಲ್ಡ್ ತುಂಬ ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ಇದ್ರದ್ದು ಪಲ್ಲು ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ. ತುಂಬ ಗ್ರ್ಯಾಂಡ್ ಅಲ್ಲ ಬಟ್ ಡಿಫ್ರೆಂಟ್ ಆಗಿ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಲೈಟ್ ಆಗಿ ಚಕ್ಕರ್ಡ್ ಪ್ಯಾಟರ್ನ್ ತರ ಕೂಡ ಇದೆ. ಆ್ಯಂಡ್ ಈ ಸ್ಯಾರಿಯ ಕಾಸ್ಟ್ ಸುಮಾರು 25,000 ಅಷ್ಟು ಕೊಟ್ಟಿದ್ದು. ಆ್ಯಂಡ್ ಇದು ಪರ್ಚೇಸ್ ಮಾಡಿ ಒಂದು 2-3 ಇಯರ್ಸ್ ಆಗಿದೆ ಅಷ್ಟೇ. ಸೊ ಲಾಸ್ಟ್ ಸ್ಯಾರಿ ನಾನು ನಿಮಗೆ ತೋರಿಸ್ತಿರೋದು ಇದು ಎಲಿಫೆಂಟ್ ಗ್ರೇ ಅಂತಾರಲ್ಲ ಅದಕ್ಕೆ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಮತ್ತೆ ಕಾಂಟ್ರಾಸ್ಟ್ ನಲ್ಲಿ ಪರ್ಚೇಸ್ ಮಾಡಿರೋದು. ಆಕ್ಚುಲಿ ಈ ಒಂದು ಸ್ಯಾರಿ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಕಲರ್ ಕಾಂಬಿನೇಷನ್. ಸೊ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿರ್ಬೋದು. ನೀವೇನಾದ್ರೂ ಸ್ಕೈ ಬ್ಲೂ ಸಿಂಪಲ್ ಆಗಿ ವರ್ಕ್ ಎಲ್ಲ ಮಾಡಿ ಬ್ಲೌಸ್ಗಳು ಹಾಕೋತೀರಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಪಲ್ಲು ಈ ತರ ಕೊಟ್ಟಿದ್ದಾರೆ. ಸೊ ಈ ತರ ಇದೆ ಈ ಒಂದು ಸ್ಯಾರಿ. ಆ್ಯಂಡ್ ಯೂಶಲಿ ಈ ಥರ ಸ್ಯಾರಿಗಳನ್ನ ಒಂದು ಟ್ರೆಜರ್ ಥರ ಆಗುತ್ತೆ. ಒಂದು 10-15 ಸೀರೆ ಇಟ್ಟಿದ್ದೀವಿ ಅಂದರೆ ಆಲ್ಮೋಸ್ಟ್ ಅವಾಗ ಗೋಲ್ಡ್ ಪರ್ಚೇಸ್ ಮಾಡಿ ಇಡ್ತಿದ್ವಲ್ಲ ಅದೇ ಥರ ಅಂತ ಅನಿಸುತ್ತೆ. ಆದರೆ ಹಿಂದೆ ಬರ್ತಿದ್ದಂಥ ಕ್ವಾಲಿಟಿ ಈಗ ಗ್ಯಾರಂಟಿ ಸೀರೆಗಳು ಆ ಒಂದು ಕ್ವಾಲಿಟಿನಲ್ಲಿ ಸಿಗ್ತಿಲ್ಲ. ಬಟ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿರೋದು ಕೂಡ ಬರ್ತಿದೆ ಇವಾಗ. ಸೊ
ತುಂಬಾ ಕಲರ್ಫುಲ್ ಆಗಿರೋ ಒಂದು ವಿಡಿಯೋ, ತುಂಬಾ ಕಲೆಕ್ಷನ್ಸ್ ತೋರಿಸಿದೀನಿ ನಿಮಗೆ ಇವತ್ತು KSIC ಸ್ಯಾರಿಗಳದ್ದು. ಆಕ್ಚುಲಿ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ ಸ್ಯಾರಿ ನನ್ನ ವಿಡಿಯೋಗಳಲ್ಲಿ ನೋಡಿದಿರಾ. ನಾನು ಒಂದು ಸ್ನಫ್ ಕಲರ್ ಸ್ಯಾರಿ ಮತ್ತೆ ಹಾಗೆ ರೆಡ್ ಕಲರ್ ಸ್ಯಾರಿ ಪರ್ಚೇಸ್ ಮಾಡೋದ್ರಿಂದ ಇದು ಜಸ್ಟ್ ಒಂದು ತುಂಬಾ ಚಿಕ್ಕದಾಗಿ ಒಂದು ವಿಡಿಯೋ ಅಥವಾ ಒಂದು ಫೋಟೋ ಹಾಕಿದ್ದೆ ಅಷ್ಟೇನೆ ಈ ಒಂದು ಸ್ಯಾರಿದು. ಸೊ ಈ ಸ್ಯಾರಿ ಸ್ಕೈ ಬ್ಲೂ ಅಥವಾ ಸ್ವಲ್ಪ ಡಾರ್ಕ್ ಬ್ಲೂ ಮೇಲೆ ದೊಡ್ಡ ದೊಡ್ಡ ಚಕ್ಕಟ್ ಪ್ಯಾಟರ್ನ್ ಅಲ್ಲಿ ಇದೆ. ಇದು ಪರ್ಚೇಸ್ ಮಾಡಿದ್ರೆ ತುಂಬಾ ರೀಸೆಂಟ್, ಅಂದ್ರೆ ಒಂದು 3 months ಆಗಿರ್ಬೋದು ಅಷ್ಟೇ. ನನ್ನ ಸ್ನಫ್ ಹಾಗೆ ಒಂದು ರೆಡ್ ಸ್ಯಾರಿ ಅದ್ರ ಜೊತೆ ಈ ಒಂದು ಸ್ಯಾರಿ ಕೂಡ ತೋರಿಸಿದೆ. ಸೊ ಈ ಒಂದು ಸ್ಯಾರಿಯ ಕಾಸ್ಟ್ ನಿಮ್ಗೆ ಹೇಳಿದ್ದೆ ಅರೌಂಡ್ 28,000 ಕೊಟ್ಟು ನಾವು ಪರ್ಚೇಸ್ ಮಾಡಿದ್ವಿ ಅಂತ. ಸೊ ಈ ಒಂದು ಸ್ಯಾರಿ ಕೂಡ ಆ ಕಲೆಕ್ಷನ್ಸ್ ಜೊತೆನೆ ಸೇರುತ್ತೆ. ಹೇಗನ್ನಿಸ್ತು ನಿಮ್ಗೆ? ಯಾವ ಕಲರ್ ಸೀರೆಗಳು ತುಂಬಾ ಅಟ್ರಾಕ್ಟ್ ಆಯ್ತು ಅನ್ನೋದನ್ನ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾವ್ಯಾವ ಕಲರ್ ಈಗ ಸಿಗಲ್ವೋ ಆ ಥರ ಡಿಫ್ರೆಂಟ್ ಆಗಿರೋ ಕಲರ್ಗಳು ತೋರಿಸಿದೀನಿ. ಹಾಗೆ 30 ವರ್ಷಗಳ ಹಿಂದೆ ಈ ಸೀರೆಗಳು ಹೇಗಿತ್ತು ಅನ್ನೋದನ್ನ ಕೂಡ ತೋರಿಸಿದಿರಿ. ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಖಂಡಿತ ಮರಿಬೇಡಿ. ಅದು ನಾನು ಯಾವುದೇ ಒಂದು ಈ ಥರ ಕಲರ್ಫುಲ್ ವಿಡಿಯೋಸ್ ಹಾಕಿದ್ರು ಅದ್ರ ನೋಟಿಫಿಕೇಶನ್ಸ್ ನಿಮಗೂ ಕೂಡ ಬರುತ್ತೆ. ಆಗ ನೀವು ಕೂಡ ಈ ವಿಡಿಯೋಗಳನ್ನ ನೋಡ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಮೆಲ್ಲರಿಗೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.